ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡದಲ್ಲಿದ್ದು ಇದು ಗ್ರಾಮದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಬಲಭಾಗದಲ್ಲಿ ಇದು ಅಡಿಕೆ ತೋಟಗಳಾಗಿರ್ಬೋದು. ಮುಂದೆ ಇಲ್ಲಿ ಒಂದು ಕೆಲವೇ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಒಂದು ಕಾರ್ಗಿಲ್ ಫ್ಯಾಕ್ಟ್ರಿ ನೀವು ಅಲ್ಲಿ ಕಾಣ್ತಾ ಇದ್ದೀವಿ ನೋಡ್ಬೋದು. ಅದ್ರ ಕಾರ್ಗಿಲ್ ಫ್ಯಾಕ್ಟ್ರಿಯ ಒಂದು ಬೈಲರ್ಗಳು ಕಾಣ್ತಾ ಇರೋದು ನೋಡಬೇಕು. ಇದಕ್ಕೆಲ್ಲ ಈ ಹೇಳಕ್ಕೆ ಮುಖ್ಯ ಕಾರಣ ಅಂತಂದರೆ ಈಗಾಗಲೇ ಏನು ದಾವಣಗೆರೆಯ ಒಂದು ಗ್ರಾಮಾಂತರ ಏನು ಹರಿಹರದ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಒಬ್ಬರು ವ್ಯಕ್ತಿಯನ್ನು ಬಂಧಿಸಿರ್ತಕ್ಕಂಥದ್ದು. ಆ ವ್ಯಕ್ತಿಯ ಏನು ಸೋಯಲ್ ಅಂತಕ್ಕಂಥ ವ್ಯಕ್ತಿ ಇದ್ದ ಉತ್ತರ ಪ್ರದೇಶ ಮೂಲದವನು. ಇದೇ ಮನೆಯಲ್ಲಿ ಬಾಡಿಗೆಯಾಗಿದ್ದರು. ಅವರು ಒಂದು 8 ಜನ 10 ಜನ ಮೊದಲಿದ್ದರು. 10 ಜನ ಅದಾದ ನಂತರ ಒಂದಿಬ್ಬರು ಬೇರೆ ಊರಿಗೆ ಹೋದರು. ಅದಾದ ನಂತರ 8 ಜನ ಮಾತ್ರ ಇದ್ದರು. ಅವ್ರಿಗೆ ಯಾವುದೇ ಕನ್ನಡ ಭಾಷೆ ಆಗಲಿ ಯಾವ ಭಾಷೆ ಬರ್ತಿಕ್ಕಿಲ್ಲ. ಅವರು ಉತ್ತರ ಪ್ರದೇಶ ಅವ್ರಿಗೆ ಇಲ್ಲಿ ಸ್ಥಳೀಯವಾಗಿ ಓರ್ವ ಆ ವ್ಯಕ್ತಿಯ ಒಂದು ಪರಿಚಯದಿಂದಾಗಿ ಅವ್ರಿಗೆ ಒಂದು ಮನೆಯನ್ನು ಇಲ್ಲಿ ಬಾಡಿಗೆ ಕೊಟ್ಟಿರ್ತಕ್ಕಂಥ ಕಾರ್ಗಿಲ್ ಫ್ಯಾಕ್ಟ್ರಿಯಲ್ಲಿ ಇಲ್ಲೇ ಬನ್ನಿಕೋಡದವರು ಒಂದು ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅವರು ಏನು ಪೇಂಟಿಂಗ್ ಕೆಲಸಕ್ಕೆ ಬರ್ತಾರೆ. ಒಂದಿಷ್ಟು ದಿನ ಒಂದು 6 ತಿಂಗಳು ಇರ್ತಾರೆ. ಮನೆ ಬಾಡಿಗೆ ಕೊಡಲಿಕ್ಕೆ ಅಂತ ಕೇಳಿದ್ರು. ಹೀಗಾಗಿ ಮನೆ ಬಾಡಿಗೆಯನ್ನು ಇಲ್ಲಿನವರು ಕೊಟ್ಟಿದ್ರು. ಹೀಗಾಗಿ ಆ ಮನೆ ಬಾಡಿಗೆ ಕೊಟ್ಟಿನಲ್ಲಿ ಏನು 8 ಜನ ಇದ್ರು, ಒಂದೇ ಕಡೆ ಇರ್ತಾ ಇದ್ರು. ಅದು ಇದ್ದಕ್ಕಿದ್ದಂತೆ ಆತನ ಒಂದು ಚಲನವಲನವನ್ನು ಇವರು ಮತ್ತು ಅವರು ಯಾರು ಕೂಡ ಇವ್ರ ಜೊತೆ ಮಾತಾಡ್ತಿರ್ಲಿಲ್ಲ ಮತ್ತು ಅವರು ಭಾಷೆ ಕೂಡ ಬರ್ತಿದ್ದಿಲ್ಲ. ಹೀಗಾಗಿ ಇದೇ ಮನೆಯಲ್ಲಿ ಅವರು ಅಡಿಗೆ ಕೂಡ ಇಲ್ಲೇ ಮಾಡಿಕೊಂಡು ಇರ್ತಾ ಇದ್ರು. ಒಂದು 8 ಜನ ಇರ್ತಾ ಇದ್ರು. 10 ಜನ ಬಂದವರು 10 ಜನರಲ್ಲಿ 8 ಜನ ಇಲ್ಲಿ ಇರ್ತಾ ಇದ್ರು. ಎಂಟದಲ್ಲಿ ಸುಯಲ್ ಅಂತಕ್ಕಂಥ ಒಂದು ಏನು ಶಂಕಿತ ಉಗ್ರ ಇದ್ದಾನೆ, ಆತ ಕೂಡ ಇವ್ರ ಜೊತೆಗೆ ಇರ್ತಕ್ಕಂಥದ್ದು ಏನು ಇದಕ್ಕೆ ಸ್ಪಷ್ಟ ಆಗ್ತಿರ್ತಕ್ಕಂಥದ್ದು. ಉಳಿದ 8 ಜನರು ಇರ್ತಕ್ಕಂಥ 8 ಜನರನ್ನು ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಮತ್ತು ಅವ್ರ ಜೊತೆಗೆ ಕೆಲವು ಸ್ಥಳೀಯ ಯುವಕರು ಕೂಡ ಸ್ನೇಹ ಸಂಪರ್ಕವನ್ನು ಬೆಳೆಸಿದ್ರು. ಅವ್ರಿಗೂ ಕೂಡ ಇಂಥ ರೀತಿಯಾದಂಥ ವಿಧ್ವಂಸಕ ಕೃತ್ಯಗಳ ಬಗ್ಗೆ ಒಂದು ರೀತಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದ, ತರಬೇತಿಯನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು, ಹೇಳ್ತಾ ಇದೆ ಅಂತಕ್ಕಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಮನೆಯ ಒಡತಿ ಇದ್ದಾರೆ. ಯಾರೆಲ್ಲ ಅವರೆಲ್ಲ ಹೆಂಗೆ ಮನೆ ಕೊಟ್ರಿ, ಅವರೆಲ್ಲ ಹೆಂಗಿದ್ರು ಅವರು ವರ್ತನೆಗಳು? ಇಲ್ಲ ಸರ್, ಅವರು ಬಂದ್ರ ಬರ್ತಾವಿ, ಕೊಡ್ತಾವಪ್ಪ ಮನೆ ಬಾಡಿಗೆ ಐತಿ ಅಂದ್ವಿ. ಬಂದ್ರು, ಇದ್ರು, ಒಂದು 10 ಜನ ಇದ್ರು. ತಿರ್ಗ ಇಬ್ರು ಹೋದ್ರು, ಇನ್ನಿಬ್ರು ಅವರು ಬಂದು 8 ಜನ ಇದ್ರು. 8 ಜನ ಇದ್ರು. ಅವ್ರು ಊಟ ಮಾಡ್ಕೊಂಡ್ರು, ಮಕಾನರು. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ಮತ್ತೆ ಬರೋರು. ಬಂದು ಮತ್ತೆ ಕೆಲಸ ಅವ್ರು ಅಡುಗೆ ಮಾಡ್ಕೊಳೋದು, ಅವ್ರ ಊಟ ಮಾಡ್ಕೊಳೋದು, ಮತ್ತು ಅವ್ರ ಊಟ ಕಟ್ಕೊಂಡು ಹೋಗೋರು. ಊಟ ಕಟ್ಕೊಂಡು ಹೋದ್ರೆ ನಾವು ಮತ್ತು ಬಂದು ಬೈಸೇರಿನಾಗ ರಾತ್ರಿ 7:30 8 ಗಂಟೆಗೆ ಬರೋರ. ಬಂದು ಮಲಿಕ್ಯಂದು ಆಮೇಲೆ ಅವರು ನಾವು ಮಕ್ಕಂದ್ವಿ. ಅವತ್ತು ರಾತ್ರಿ ಬಂದು ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿದಾರ ಅನ್ನೋದು ಅಷ್ಟೇ ಗೊತ್ತು ನಮಗೆ. ನಾವು ಹೊರಕ್ಕೆ ಯಾರು ಎದ್ದು ಬಂದಿದ್ದಿಲ್ಲ. ನಮ್ಮ ಮನೆಯವ್ರು ಇಲ್ಲೇ ಮಕ್ಕಂತಾರ, ಹೊರಗೆ ಇಲ್ಲೇ ಮನ್ಸಿನ ಮೇಲೆ ಮಕ್ಕಂತಾರ. ಏನಾದ್ರು ದನ ಕರಗಳು ಎಲ್ಲ ನೋಡ್ಕೊಂತ ನಮ್ಮ ಮನೆಯವ್ರು ಮಕ್ಕಂತಾರ. ಅವ್ರು ಯಾವ್ದಾರ ಅಂತಂದು ಅವ್ರು ಏನು ಮಾಡಲಿಲ್ಲ. ಅವ್ರಿಗೆ ನಾವು ಯಾವ ಥರ ಬಾಡಿಗೆ ಕೊಟ್ಟಿವಿ ಅಂದ್ರೆ, ನಮ್ಮ ಮನೆ ಮತ್ತು ಒಂದೇ ಇರ್ತೈತಿ. ನಾವು ಇಬ್ಬರೇ ಗಂಡ ಹೆಂಡತಿ ಇರೋದು. ಒಂದು ಮಗು ಐತಿ. ಒಬ್ಬ ಮಗ ತೀರ್ಕೊಂಡಾನ. ಅವ್ನು ತೀರ್ಕೊಂಡ್ಮೇಲೆ ಇಬ್ರಿಗೆ ಮನೆ ಬರ್ತೈತಿ ಅಂತ ಮನೆ ಬಾಡಿಗೆ ಮಾಡಿದ್ವಿ, ಕಟ್ಟಿದ್ವಿ. ಅವ್ರ ಅಕಸ್ಮಾತ್ ಬೇರೆ ಆದ್ರೆ ಇರ್ತಾರ ಅಂತ. ಏನಂತ ಸರ್, ಇಲ್ಲಾರ ಯಾರು ಇಲ್ಲ ಹೇಳಿಲ್ಲ ಸರ್. ಕಂಪ್ನಿಗೆ ಹೋಗಾನ. ನಮ್ಮ ಅಕ್ಕನ ಮಗ ಒಬ್ಬನು ಇಲ್ಲಿ ಕುಂಬ್ಳೂರಿದ್ದ ಬಂದು ಇಲ್ಲೇ ಇದ್ದ. ಅವನು ಕಂಪ್ನಿಗೆ ಹೋಗಾನಲ್ಲ. ನಾನು ಯಾರ ಇದ್ರೆ ಬಾಡಿಗೆ ಕೊಡ್ತಾನಪ್ಪ, ಇರು ಅಕ್ಕ ಹೇಳು ಅಂತ ಹೇಳಿದ್ದೆ. ಆಯ್ತಮ್ಮ ಹೇಳ್ತಾನ ತಗ ಅಂತಂದ್ರೆ, ಮತ್ತೆ ಇಂಥವ್ರು ಬಂದಾರಮ್ಮ ಕೊಡ್ತೀರಾ ಅಂದ. ಸರಿ ತಗೊಳಪ್ಪ ಕೊಡ್ತೇವಿ ಅಂತ ಅಂದ್ವಿ. ನಾವು ಗೊತ್ತಿಲ್ದ ಕೊಟ್ಟದ್ ಬದುಕದು. ನಾವು ಅವ್ರು ಇಂಥವ್ರು ಅಂತಾರ ಅಂತ ಇಲ್ಲ, ಮಾತು ಬರ್ಲ್ದರಿ ನಾವು ಕೊಡಲ್ಲ ಅಂದೆ. ಇಲ್ಲಮ್ಮ ಮಾತು ಬರಲ್ಲ ಅವ್ರಿಗೆ, ನಾವು ಅವ್ರಂತೆ ನಾವು ಮಾತಾಡ್ತಾವಿ. ನಮ್ಮ ಕೂಟಾಗ ಹೇಳಿದ್ರೆ ನಾವು ಅವ್ರಿಗೆಲ್ಲ ಹೇಳ್ತಾವಿ. ಏನಾರು ಬೇಕಾದ್ರೆ ಅಷ್ಟ ಅವ್ರು ಹಿಂಗೆ ಅಂತ ಕೈ ಸೊನ್ನೆ ಮಾಡಾರ ಸ. ಹಿಂಗೆ ಏನಾರ ಕೊಡಮ್ಮ ಬಳ್ಳಿ ಪಳ್ಳಿ ಏನಾರು ಹಿಂಗೆ ಮಾಡ್ಕೊಳಕ ಕರಿಕೆ ಯಾಕನ ಕೊಟ್ರ ಅವ್ರು ಕೇಳಾರಲ್ಲ. ಹಾಲು ಕೊಡ್ರಿ ಅನ್ನಾರ, ನಾವು ಹಿಂಗಂತಿದ್ವಿ ಕೈ ಹಿಂಗೆ ಅನ್ನಕಾರ. ಅವ್ರೇನನ್ನಾರು ಆ ಥರ ತೋರಿಸಿದ್ರ ಹಾಲು ಕೊಡು ಅಂದ್ರೆ ಹಾಲಿಗೆ ಹಿಂಗೆ ಕೈ ಅಂತಿದ್ವಿ, ಕೊಡ್ತಿದ್ವಿ. ಮಜ್ಜಿಗೆ ಕಡಿತೇವಪ್ಪ ಹಿಂಗೆ ಕೊಡ್ತಾನೆ ಅಂತ ಹಿಂಗೆ ಕೈ ಅಂದ್ರೆ ಮಜ್ಜಿಗೆ ಕೊಡ್ರಿ ಅಂತ ಕೇಳಾರು. ಕೊಡ್ತಿದ್ವಿ ಮಜ್ಜಿಗೆನು. ಆ ಮಜ್ಜಿಗೆನು ಕುಡಿಯೋರು. ಪಾಪ ಊಟ ಮಾಡ್ಕೊನಾರ ಅವ್ರು ಹೋಗ್ತಾರ. ನಮಗೆ ಯಾವ್ದು ಏನು ಮಾತಾಡ್ತಾರಿಲ್ಲ. ಆಮೇಲೆ ಏನಾರ ನೀರು ಬೇಕಂದ್ರೆ ಪಾಣಿ ಪಾಣಿ ಅಂದ್ರೆ ನಾವು ಪಾಣಿ ಅಂತ ಹೇಳ್ತಿದ್ವಿ. ಪಾಣಿ ಐತಿ ಮ್ಯಾಲ, ಇಲ್ಲ ಖಾಲಿ ಆಗೈತಿ ಅಂದ್ರೆ ನೀರಿಲ್ಲಮ್ಮ ಅಂತ ಹೇಳಾರ. ಆಮೇಲೆ ಪಾಣಿ ಅಂದ್ರೆ ಅಷ್ಟ. ಪಾಣಿ ಅಂದ್ರೆ ನಮಗೆ ಗೊತ್ತಾಗದ ನೀರು ಅಂತ ಅವ್ರಿಗೆ ನೀರು ಬಿಡ್ತಿದ್ವಿ. ನೀರು ಅದಾವ ನೋಡಪ್ಪ ಅಂತ ತೊಕೊಳ್ರಿ ಅಂತಿದ್ವಿ. ಬಂದು ಮೈ ತೊಕೊಂಡಾರು, ಊಟ ಮಾಡೋರು, ಮಕ್ಕಂಡಾರು, ಮತ್ತು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರು. ಜೊತೆಗೆ ಮನೆ ಮಾಲೀಕರ ಜೊತೆ ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಏನು ಇವರು ಇಲ್ಲಿ ಹೊರಗಡೆ ಮಣಗ್ತಾ ಇದ್ರು. ಮನೆ ಮಾಲೀಕರು ಇಲ್ಲಿ ಅಡಿಕೆ ತೋಟದಲ್ಲಿ ಒಂದು ಮನೆಯನ್ನು ಕಟ್ಟಿರ್ತಕ್ಕಂಥದ್ದು. ಏನು ಅವ್ರು ನೋಡಕ್ಕೆ ಯಾವ ರೀತಿ ಇದ್ರು, ಏನು ಅವ್ರ ಚಲನವಲನಗಳು ಯಾವ ರೀತಿ ಇದ್ವು, ಹೆಂಗೆ? ಇಲ್ಲ ಸ, ಅವರು ಪಾಪ ಕುಡಿಯೋರಲ್ಲ, ತಿನ್ನೋರಲ್ಲ, ಮಜಾ ಮಾಡೋರಲ್ಲ. ಏನಪ್ಪ ಅವ್ರು ಬಿಡಿಸಿ ಅದ
ಬಂದು ಬಯಸಿರ ಬಂದು ಊಟ 7:30 ಮಾಡ್ಕೊಂಡ್ರೆ 8-9 ಗಂಟೆ ಅದು ಊಟ ಮಾಡ್ಕೊಂಡು ಮಕ್ಕನೈತಿಗೆ ತಿರುಗಿ 8-9 ಗಂಟೆಗೆ ಅವ್ರು ಉಂಡು ಮಕ್ಕ ಅಂದ್ಬಿಟ್ರೆ ನಾನು ಹೊರಗೆ 24 ತಾಸು ಮಕ್ಕಂದು ಮತ್ತೆ ಬೆಳಗ್ಗೆ 7-8 ಗಂಟೆಗೆ ಊಟ ಮಾಡ್ಕೊಂಡು ಕಟ್ಕೊಂಡು ಸೀದಾ ಅವ್ರು ಹೋಗೋದು ಮತ್ತು 7 ಗಂಟೆಗೆ ಬಂದು ಮಕ್ಕನಾರು ಊಟ ಮಾಡ್ಕೊಂಡು ಉಂಡು 8-9 ಗಂಟೆ ಆಗೋದು ತಿರ್ಗಿ ಅವ್ರು ಏನು ನಮ್ಗೆ ಯಾವ ದಾಲಿನೂ ಇಲ್ಲ ಯಾವ ತೀಟಿನ ಮತ್ತು ಬಿಡಿ ಬಿಟ್ರಿ ನೀನು ಕುಡಿಯೋದು ಪಡಿಯೋದು ಮಟನ್ ಏನೂ ಇಲ್ಲ ನಾವು ಈಗ 15 ದಿನ ತಲ್ಸ ನಾವು ಕಟಕ್ರು ಕುರುಬ್ರು ನಾವು ಮಟನ್ ನಾವು ತಿಂದು ಮಾಡಕ್ಕೆ ಕೊಡಕ್ಕೆ ಸಾರು ಕೊಡಕ್ಕೆ ಕೂಡ ಅವ್ರು ಇಸ್ಕೊಂಡಿಲ್ಲ ಪಾಪ ಸುಮ್ಮನೆ ಯಾಕೆ ಅವ್ರು ಮುಟ್ಟೋದು ಅಲ್ಲ ಬರೀ ಅವ್ರು ಇದಾದ್ರೂ ಮುಟ್ಟೋದಿಲ್ಲ ಬೇರೆ ಕಡೆ ಇರುತ್ತಲ್ಲ ಬ್ಯಾಸ ಬರ್ತಿರ್ಕಿಲ್ಲ ನಿಮ್ಗೆಲ್ಲ ಅವ್ರಿಗೆ ಇಲ್ಲ ಅವ್ರಿಗೆ ನಮಗೆ ಮಾತಾಡಲ್ಲ ಸರ್ ಏನು ಬಾಯಿ ಸ್ವಾಮಿ ಕೈ ಸ್ವಾಮಿ ಆಟ ಹಿಂಗೆ ಕನ್ನದ ಹಂಗನದು ಇದು ಮಾಡೋದು ಆಟ ಇನ್ಯಾವುದು ಪಾಪ ಅವ್ರದ್ದು ಏನು ನಮ್ಗೆ ತಲ್ಲಿಲ್ಲ ಯಾರ್ಯಾರು ಕೊಡ್ತೀಲಿ ಪಡ್ತೀಲಿ ಬಿಡಿ ಬಿಟ್ರೆ ಅವ್ರಿಗೆ ಯಾವುದಿಲ್ಲ ಪೊಲೀಸರು ಬಂದಿದ್ದು ಹೆಂಗ್ ಪೊಲೀಸ್ ರಾತ್ರಿ ಅಲ್ಲ 3 ಗಂಟೆ ಸುಮಾರು ಬಂದ್ರು ಅವರು ಒಂದು 6 ತಗೊಂಬಂದ್ರು 6 ಜನ ತಗೊಂಬಂದು ನಿಂತ್ಕೊಂಡು ಸಬ್ ಇನ್ಸ್ಪೆಕ್ಟ್ರು ನಾವು ಬಂದು ದಿವ್ಸಿದ್ರಿ ಇಲ್ಲೇ ಮಕ್ಕಂದಿದ್ದೆ ಕತ್ತಿಗೆ ಅಂದ್ರಿ ಓನರ ನೀವು ಒಂದು ಅಂದ್ರಿ ಕತ್ತಿಗೆ ಅಂದ್ರೆ ಕತ್ತಗದು ಆ ಪಾಪ ಮಕ್ಕಂದಿದ್ರು ಓಟ್ರು ಹಿಡ್ಕೊಂಡ್ರು ಹೋದ್ರಿ ಸರ್ ತಿರುಗಿ ಏನೇನಿಲ್ಲ ಕೆಲಸ ಐತಿ ಅವ್ರದ್ದೇನೋ ಒಂಚೂರು ಇನ್ಕ್ವೈರಿ ಮಾಡೋದೈತಿ ಅಂದ್ರೆ ಆತಪ್ಪ ಸರ್ ನಮ್ಮ ಹರಿಹರ ತಾಲೂಕು ಪೊಲೀಸ್ನವ್ರು ಇದ್ರು ಅವರು ಬಂದ್ರು ನಮ್ಮ ಹರಿಹರ ತಾಲೂಕಿನ ಪೀಸ್ಗಳು ಬಂದಿದ್ರು ಒಂದು 3 ಇದ್ರು ಹಾಂ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವ್ರು ಮತ್ತು ಪರಿಚಯ ಸರ್ ನಾವು ಹಿಂಗೆ ಒಟ್ಟು ಹೋಗಿ ಬರೋದು ಮಾಡ್ತಾವಲ್ಲ ಮತ್ತೆ ಅದಕ್ಕೆ ಹೋಗಿದ್ವಲ್ಲ ಪಾಪ ಅವರು ಏನಲ್ಲ ನಮ್ಮ ಸಾಹೇಬರು ಏನು ಮಾತಾಡಲಿಲ್ಲ ಸಬ್ ಇನ್ಸ್ಪೆಕ್ಟರ್ ಯಾರು ಏನು ಮಾತಾಡಲಿಲ್ಲ ಇವು ನಮ್ಮ ಹನುಮಂತಪ್ಪ ಇನ್ನೊಬ್ಬ ಪೀಸ್ಗಳು ಅವರು ನಮ್ಮರ ಇದ್ರು ಅವ್ರು ಯಾರು ಮಾತಾಡಲಿಲ್ಲ ಆತ ಗೊತ್ತಪ್ಪ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು ಇನ್ಕ್ವೈರಿ ತಗೊಳೋದು ಆತ ಅಂತ ತಿರುಗಿ ಇನ್ನೇನು ನಮ್ಗೆ ಆತ ಅಂತೇನೂ ಇಲ್ಲ ಏನು ಒಟ್ಟು ಯಾಕೆ ಅದ್ಲಾಗ ತೀಟಿ ಯಾವ್ದಲ್ಲ ಸರ್ ಏನು ಹೊರಗೆ ಅವ್ರು ಏನು ಮಾತಾಡ್ತಾರೆ ಏನು ಬಿಡ್ತಾರೆ ನಮಗೆ ತಿಳಿಯೋದಿಲ್ಲ ಅವ್ರಿಗೆ ನಮಗೆ ತಿಳಿಯೋದಿಲ್ಲ ಏನಿಲ್ಲ ಏನಿಲ್ಲ ಸರ್ ದಾಬ್ರಿ ಚಿಪ್ಪು ಬಿಟ್ರಿ ಇನ್ನೇನಲ್ಲ ಒಂದು ನೀರಿನ ಕ್ಯಾನ್ ಇನ್ನೇನೇನಕ್ಕೆ ಅಂದಲ್ಲ ಸರ್ ಗ್ಯಾಸ್ ಇನ್ನೇನು ಕಂಡುಬಿಟ್ಟು ಪಂಡ್ಬಿಟ್ಟು ಏನಲ್ಲ ಸರ್ ನಾನು ಸರ್ವಜ್ಞಾಗ ಎದ್ದು ನಾನು ಮಕ್ಕನಲ್ಲ ಸರ್ ಸಿಲ್ಕಾಕ್ ಕೊಡ್ಸೋದಲ್ಲ ನೋಡ್ತಾನೆ ಹೆಂಗಂತಂದು ಎದ್ದು ಹೋದ್ರೆ ಕಂಡುಬಿಟ್ಟು ಪಂಡ್ಬಿಟ್ರಿ ಏನಲ್ಲ ಏನಲ್ಲ ಸರ್ ಒಟ್ಟಾರೆ ನೋಡ್ತಾ ಇರ್ಬೇಕು ನಿಮ್ಮ ಏನು ಸಂಪೂರ್ಣವಾಗಿ ಅವ್ರಿಗೆ ಯಾವುದೇ ಏನು ಸ್ಥಳೀಯರ ಒಂದು ಸಂಪರ್ಕದಿಂದಾಗಿ ಮನೆ ಬಾಡಿಗೆಯನ್ನು ಕೊಟ್ಟಿದ್ರು ಬಾಡಿಗೆಯನ್ನು ಕೊಟ್ಟ ಬಳಿಕ ಏನು ಕೇಳಿದಾಗ ಅವ್ರಿಗೆ ಭಾಷೆ ಬರ್ತಿರಲಿಲ್ಲ ಕೇಳಿದಾಗ ಮಜ್ಜಿಗೆ ಹಾಲು ಎಲ್ಲ ಕೊಟ್ಟಿರ್ತಕ್ಕಂಥ ಮತ್ತು ಅವ್ರು ಯಾರು ಕೂಡ ಇಲ್ಲಿ ಮಾತಾಡ್ತಿರ್ಕಿಲ್ಲ ವಿಶೇಷವಾಗಿ ಅವು ಮಾಂಸಾಹಾರವನ್ನು ಕೂಡ ಇಲ್ಲಿ ತೊಗೋತಿರ್ಕಿಲ್ಲ ಇವರು ಅಡುಗೆ ಮಾಡಿ ಕೊಟ್ಟರು ಕೂಡ ಅವರು ನಾನ್ ವೆಜ್ಜನ್ನು ಊಟ ಮಾಡ್ತಿರ್ಲಿಲ್ಲ ಒಟ್ಟಾಗಿ ಈ ಒಂದು ಮನೆಯಲ್ಲಿ ಅವರು ಒಂದು ರೀತಿಯಾದಂಥ ಗೌಪ್ಯವಾಗಿ ಇದ್ದರು ಎಂಬತಕ್ಕಂಥದ್ದು ಅವರು ಚಲನವಲನ ಮಾತ್ರ ಇಲ್ಲಿನ ಸ್ಥಳೀಯರಿಗೆ ಮಾತ್ರ ಯಾವುದೇ ರೀತಿ ಗೊತ್ತಾಗಿಲ್ಲ ಅವರು ಮಾಡ್ತಕ್ಕಂಥ ಕೃತ್ಯ ಹಿಂದೆ ನಂತರ ಪೊಲೀಸರ ತನಿಖೆಯಿಂದ ಪತ್ತೆಯಾಗಿರ್ತಕ್ಕಂಥದ್ದು ಬಂಡಿಕೋಟದಿಂದ ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ TV9 ದಾವಣಗೆರೆ.